ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಒಂದು ಪುಸ್ತಕ ಹಿಡ್ಕೊಂಡ್ರೆ ನಿಮ್ಮಲ್ಲಿ ಎಷ್ಟು ರೀತಿಯ ಆಲೋಚನೆಗಳು ಬರ್ತಾವೋ ನಿಮಗೆ ಚೆನ್ನಾಗಿ ಗೊತ್ತು. ಎಷ್ಟು ಸಾರಿ ಅವುಗಳನ್ನು ಪಕ್ಕಕ್ಕಿಟ್ಟು ಬುಕ್ನ ಓದಬೇಕಂದ್ರೂ ಪ್ರತಿ ಸಾರಿ ನಿಮ್ಮ ಆಲೋಚನೆಗಳ ಕೈಯಿಂದ ನೀವು ಓಡಿ ಹೋಗ್ತಾನೆ ಇರ್ತೀರಾ. ಹಾಗಲ್ಲದೆ ಮನಸ್ಸಿನ ಮಾತನ್ನು ಕೇಳದೆ ಬಲವಂತವಾಗಿ ಬುಕ್ನ ಮುಂದೆ ಇಟ್ಕೊಂಡು ಓದಿದ್ರೂ ಕೂಡ ನಿಮಗೆ ಜಾಸ್ತಿ ದಿನ ನೆನಪಿಲ್ಲದೆ ಇರೋದು, ಓದಿದ ವಿಷಯ ಅರ್ಥ ಆಗದೇ ಇರೋದು, ಎಕ್ಸಾಮ್ನಲ್ಲಿ ನೆನಪಿಗೆ ಬರದೇ ಇರೋದು, ಈ ರೀತಿಯವು ನಡೀತವೆ. ನೀವು ಯಾವ ನಾಲೆಜ್ನ ಕಲ್ತ್ಕೋಬೇಕಂದ್ರೂ ನಿಮ್ಮ ಮನಸ್ಸು ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತದೆ. ನೀವು ಮನಸ್ಸಿಟ್ಟು ಯಾವ ಕೆಲಸ ಮಾಡಿದ್ರೂ ಅದು ಸಕ್ಸಸ್ ಆಗುತ್ತೆ. ಮೈಂಡ್ ಆಬ್ಸೆಂಟ್, ಬಾಡಿ ಪ್ರೆಸೆಂಟ್ನಿಂದ ಯಾವ ಕೆಲಸ ಮಾಡಿದ್ರೂ ಅದು ಅನ್ಸಕ್ಸಸ್ಫುಲ್ ಆಗ್ತಾನೇ ಇರುತ್ತೆ. ನಿಮ್ಮ ಕಂಟ್ರೋಲ್ಗೆ ಸಿಗದ ಮನಸ್ಸಿನ ಕೈಗೆ ಸಿಕ್ಕಾಕೊಳ್ದೆ ನೀವು ಹೇಳಿದ್ದನ್ನು ನಿಮ್ಮ ಮನಸ್ಸು ಕೇಳೋಕೆ ಶುರು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಒಂದೊಂದು ಅದ್ಭುತಗಳು ನಡೆಯೋದನ್ನು ನೀವೇ ಗಮನಿಸುತ್ತೀರಾ. ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್ನ ಒಬ್ಬ ಸೂಪರ್ ಹ್ಯೂಮನ್ ಬೀಯಿಂಗ್ ಆಗಿ ಬದಲಾಯಿಸುವ ಶಕ್ತಿ ಒಂದು ಮೆಡಿಟೇಷನ್ಗೆ ಮಾತ್ರ ಇದೆ. ತುಂಬ ಜನ ಅನ್ಕೋತಾರೆ ಮೆಡಿಟೇಷನ್ ಅಂದರೆ ಬಿಪಿನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹಾಗೂ ಹೆಲ್ತ್ನ ಕಾಪಾಡಿಕೊಳ್ಳೋಕ್ಕಂತ. ಆದರೆ ಇವೆಲ್ಲವೂ ಕೂಡ ಮೆಡಿಟೇಷನ್ ಮಾಡಿದರೆ ಅವರಿಗೆ ಲಭಿಸುವ ಅತಿ ಸಣ್ಣ ಸಣ್ಣ ಫಲಿತಗಳು ಅಷ್ಟೇ. ಪ್ರತಿಯೊಬ್ಬರಲ್ಲೂ ಒಂದು ಶಕ್ತಿ ಇರುತ್ತೆ, ಪ್ರತಿಯೊಬ್ಬರಲ್ಲೂ ಒಂದು ಪ್ಯಾಷನ್ ಇರುತ್ತೆ, ಪ್ರತಿಯೊಬ್ಬರಿಗೂ ಅವರಿಗೆ ಗೊತ್ತಿಲ್ಲದ ಒಂದು ಅದ್ಭುತ ಶಕ್ತಿ ಅವರಲ್ಲಿ ಅಡಗಿ ಕೂತಿರುತ್ತೆ. ಮೆಡಿಟೇಷನ್ ಅನ್ನೋದು ನಿನ್ನನ್ನು ನಿನಗೆ ಪರಿಚಯ ಮಾಡಿಸುತ್ತೆ. ನಿನ್ನ ಶಕ್ತಿ ಏನೋ ನಿನಗೆ ಗೊತ್ತಾಗೋ ರೀತಿ ಮಾಡುತ್ತೆ. ಇಷ್ಟು ದಿನ ನಿನ್ನೊಳಗೆ ನಿದ್ದೆ ಮಾಡ್ತಿರುವ ನಿನ್ನ ಸಬ್ಕಾನ್ಸಿಯಸ್ ಮೈಂಡ್ನ ನಿದ್ರೆಯಿಂದ ಬಡಿದೆಬ್ಬಿಸುತ್ತೆ. ಈ ಲೋಕಕ್ಕೆ ಕುಂಫುನ ಕಲಿಸಿದ ಬೋಧಿಧರ್ಮನಾಗ್ಲಿ, ಪ್ರಪಂಚಕ್ಕೆ ಮನಃಶಾಂತಿ ಸಿಗುವ ಮಾರ್ಗವನ್ನು ತೋರಿಸಿದ ಗೌತಮ ಬುದ್ಧನಾಗ್ಲಿ, ಈ ಲೋಕವನ್ನು ತನ್ನ ಮಾತುಗಳಿಂದ ತನ್ನ ಶಕ್ತಿಯಿಂದ ಗಡಗಡ ಎಂದು ನಡುಗಿಸಿದ ಸ್ವಾಮಿ ವಿವೇಕಾನಂದರಾಗ್ಲಿ, ಪ್ರತಿ ಮತಕ್ಕೆ ಮೂಲಾಧಾರವಾದ ಪ್ರವರ್ತಕರಾಗ್ಲಿ, ಯಾವುದೋ ಒಂದು ರೂಪದಲ್ಲಿ ಮೆಡಿಟೇಷನ್ನ ಮಾಡಿದವರೇ. ಮಸೀದಿಯಲ್ಲಿ ಮಾಡುವ ನಮಾಜಿನಲ್ಲಿ, ಚರ್ಚಿನಲ್ಲಿ ಹಾಗೂ ಗುಡಿಗಳಲ್ಲಿ ಮಾಡುವ ಪ್ರೇಯರ್ಸಲ್ಲಿ, ಹೀಗೆ ಪ್ರತಿಯೊಂದರಲ್ಲೂ ಒಂದು ರೀತಿಯಾದ ಮೆಡಿಟೇಷನ್ ಅಡಗಿರುತ್ತದೆ. ಹೀಗೆ ಪ್ರೇಯರ್ ಮಾಡುವ ಸಂದರ್ಭದಲ್ಲಿ ನೀವೊಂದು ಅದ್ಭುತ ಶಕ್ತಿಯನ್ನು ಫೀಲ್ ಆಗ್ತೀರಾ. ಮೆಡಿಟೇಷನ್ ಅನ್ನೋದು ಒಂದು ಕತ್ತಲೆಯ ಅಜ್ಞಾನದ ಪ್ರಪಂಚದಿಂದ ಬೆಳಕಿನ ಪ್ರಕಾಶದಿಂದ ತುಂಬಿದ ಜ್ಞಾನದ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುವ ಒಂದು ಸೇತುವೆಯ ಹಾಗೆ ಕೆಲಸ ಮಾಡುತ್ತೆ. ಮೆಡಿಟೇಷನ್ನ ಮ್ಯಾಕ್ಸಿಮಮ್ ಬೆಳಿಗ್ಗೆ ಮತ್ತು ಸಂಜೆ ಮಾಡೋದಕ್ಕೆ ಪ್ರಯತ್ನಿಸಿ. ಈ ಟೈಮ್ನಲ್ಲಿ ನಿಮ್ಮ ಮೈಂಡ್ ಮೆಡಿಟೇಷನ್ಗೆ ಈಸಿಯಾಗಿ ಸಹಕರಿಸುತ್ತದೆ. ಮೆಡಿಟೇಷನ್ ಮಾಡುವಾಗ ಸ್ವಲ್ಪ ಹೊತ್ತು ಎಲ್ಲರನ್ನೂ ಮರೆತು ಬಿಡಿ. ನಿಮ್ಮ ದುಃಖಗಳನ್ನು, ಸುಖಗಳನ್ನು, ನೋವುಗಳನ್ನು ಪಕ್ಕಕ್ಕಿಡಿ. ಪ್ರಶಾಂತವಾಗಿ ಪದ್ಮಾಸನದಲ್ಲಿ ಕೂತ್ಕೊಂಡು ಬೆನ್ನು ಹುರಿಯನ್ನು ನೇರವಾಗಿ ಇಟ್ಕೊಂಡು ಕಣ್ಣು ಮುಚ್ಚಿ ನಿಮ್ಮ ಉಸಿರನ್ನು ಮಾತ್ರ ಗಮನಿಸಿ. ನೀವು ನಿಮ್ಮ ಉಸಿರನ್ನು ಗಮನಿಸುತ್ತಾ ಮೆಡಿಟೇಷನ್ ಮಾಡ್ತಿರುವಾಗ ನಿಮಗೆ ಅನೇಕ ರೀತಿಯಾದ ಆಲೋಚನೆಗಳು ಬರ್ತವೆ. ಆ ಸಮಯದಲ್ಲಿ ನಿಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿ ಬದಲಾಗಿ ನಿನ್ನನ್ನು ಮೆಡಿಟೇಷನ್ನಿಂದ ಹೊರಗೆ ಬರೋಕ್ಕೆ ನಿಮಗೆ ಇಷ್ಟವಾಗುವ ಎಲ್ಲವನ್ನೂ ಮಾಡುತ್ತೆ. ಈ ರೀತಿಯ ಸಮಸ್ಯೆ ಮೆಡಿಟೇಷನ್ನಲ್ಲಿ ಅಷ್ಟೇ ಅಲ್ಲ, ನೀವು ಮಾಡುವ ಪ್ರತಿ ಕೆಲಸದಲ್ಲೂ ನಡೀತಾನೆ ಇರುತ್ತೆ. ಹೀಗೆ ಎಷ್ಟು ಅನವಶ್ಯಕವಾದ ಆಲೋಚನೆಗಳು ಬಂದರೂ ಸರಿ, ನಿಮ್ಮ ಉಸಿರನ್ನು ಗಮನಿಸುತ್ತಾ ಹಾಗೇ ಇರಿ. ಸ್ವಲ್ಪ ಸಮಯಕ್ಕೆ ನಿಮ್ಮಲ್ಲಿ ಹುಟ್ಟಿದ ಒಂದೊಂದು ಆಲೋಚನೆಗಳು ಮಾಯವಾಗಿ ನಿಮ್ಮ ಮನಸ್ಸು ಆಲೋಚನಾ ರಹಿತವಾಗಿ ಬದಲಾಗುತ್ತೆ. ಹಾಗೆಯೇ ಯಾವ ಆಲೋಚನೆಗಳು ಇಲ್ಲದೆ ನಿಮ್ಮ ಮನಸ್ಸು ನಿಶ್ಶಬ್ದವಾಗಿ ಬದಲಾಗುತ್ತೆ. ಈ ಆಲೋಚನಾ ರಹಿತ ಸ್ಥಿತಿಯನ್ನೇ, ಇಲ್ಲಂದ್ರೆ ನಿಶ್ಶಬ್ದವಾದ ಸ್ಥಿತಿಯನ್ನೇ ಮೆಡಿಟೇಷನ್ ಅಂತಾರೆ. ಈ ಸ್ಥಿತಿಯಲ್ಲಿ ನೀವು ಎಷ್ಟು ಸಮಯ ಇರೋಕ್ಕಾಗುತ್ತೋ ಅಷ್ಟು ಸಮಯ ಇದ್ದರೆ ತುಂಬ ಒಳ್ಳೆಯದು. ಮೆಡಿಟೇಷನ್ನ ಮುಗಿಸುವ ಮೊದಲು ನಿಮ್ಮ ಕಣ್ಣುಗಳನ್ನು ತಕ್ಷಣ ತೆಗೆಯದೆ 5 ಸೆಕೆಂಡುಗಳ ಕಾಲ ನಿಮ್ಮ 2 ಕೈಗಳನ್ನು ರಬ್ ಮಾಡ್ತಾ ಕೈಗಳಿಂದ ನಿಮ್ಮ ಕಣ್ಣುಗಳನ್ನು, ಮುಖವನ್ನು ಮುಟ್ಕೋಬೇಕು. ಹೀಗೆ ಮೆಡಿಟೇಷನ್ನ ಮುಗಿಸುವ ಪ್ರತಿ ಸಾರಿ ಮಾಡಬೇಕು. ಹೀಗೆ 1 ತಿಂಗಳವರೆಗೆ ದಿನಾಲೂ 10 ನಿಮಿಷ ಧ್ಯಾನ ಮಾಡಿ
ನಂತರ ನಿಮಗೆ ಇಷ್ಟ ಇರುವವರೆಗೆ ಮೆಡಿಟೇಷನ್ ಟೈಮ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಸ್ವಾಮಿ ವಿವೇಕಾನಂದರು ಹೇಳಿದ ವಿಧಾನವಾಗಿ ನೀವು ಮೆಡಿಟೇಷನ್ನ ಸರಿಯಾದ ವಿಧಾನದಲ್ಲಿ ಮಾಡ್ತಿದ್ದೀರಾ ಅನ್ನೋದಕ್ಕೆ ಅವಾಗವಾಗ ನೀವು ಪಡೆದುಕೊಂಡಿರುವ ಶಕ್ತಿಗಳನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ಎದುರಿರುವವರ ಮನಸ್ಸಿನಲ್ಲಿ ಯಾವ ಉದ್ದೇಶ ಇದೆಯೋ ನಿಮಗೆ ಸ್ವಲ್ಪ ಸ್ವಲ್ಪವಾಗಿ ಅರ್ಥ ಆಗೋದು. ಮೆಡಿಟೇಷನ್ ಮಾಡ್ತಿರುವಾಗ ನಿಮಗೆ ವಿಚಿತ್ರವಾದ ಸೌಂಡ್ಸ್ ಕೇಳೋದು, ವಿಚಿತ್ರವಾದ ಅನುಭವಗಳಾಗೋದು, ಇವೆಲ್ಲವೂ ಕೂಡ ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದೀರಾ ಅನ್ನೋದಕ್ಕೆ ಸಿಗ್ನಲ್ಸ್ ರೀತಿ ಕೆಲಸ ಮಾಡ್ತವೆ. ಹೀಗೆ ಕೆಲವು ತಿಂಗಳುಗಳ ಕಾಲ ಮೆಡಿಟೇಷನ್ ಮಾಡ್ತಾ ಹೋದರೆ ನಿರಂತರ ನಿನ್ನ ಹಿಂದೆನೇ ಇರ್ತಾ ನೀನು ಯಾವ ದಾರಿಯಲ್ಲಿ ಹೋಗಬೇಕು, ಯಾರನ್ನು ನಂಬಬೇಕು, ಯಾವ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು, ಹೀಗೆ ಪ್ರತಿಯೊಂದನ್ನು ನಿನ್ನ ಇನ್ನರ್ ವಾಯ್ಸ್ ನಿನಗೆ ಹೇಳೋದನ್ನು ನೀನೇ ಗಮನಿಸ್ತೀಯ. ಒಂದು ಸಾರಿ ನಿನ್ನ ಇನ್ನರ್ ವಾಯ್ಸ್ನ ಕೇಳೋದಕ್ಕೆ ಶುರು ಮಾಡಿದ ಮರುಕ್ಷಣದಿಂದ ನಿನ್ನ ಜೀವನದಲ್ಲಿ ಒಂದು ಅದ್ಭುತವಾದ ಬದಲಾವಣೆಯನ್ನು ನೀನು ನೋಡ್ತೀಯ. ಇಷ್ಟು ದಿನ ಅದೆಷ್ಟೋ ಅದ್ಭುತಗಳನ್ನು ನೋಡಿದ ನಿನಗೆ ಒಂದು ನಿಜ ಮಾತ್ರ ಕಾಣಿಸುತ್ತೆ. ಪ್ರತಿ ಮನುಷ್ಯನಲ್ಲಿಯೂ ಕೂಡ 7 ಶಕ್ತಿಪುಂಜಗಳಿರ್ತವೆ. ಒಂದೊಂದು ಶಕ್ತಿಪುಂಜಕ್ಕೆ ಒಂದೊಂದು ರೀತಿಯ ಶಕ್ತಿ ಇರುತ್ತೆ. ಪ್ರತಿ ಮನುಷ್ಯನಲ್ಲಿ ಈ 7 ಶಕ್ತಿಗಳು ನಿದ್ರಾವಸ್ಥೆಯಲ್ಲಿ ಇರ್ತವೆ. ನೀವೇನಾದರೂ ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡಿದ್ದೇ ಆದರೆ ನಿನ್ನಲ್ಲಿರುವ ಈ ಒಂದೊಂದು ಶಕ್ತಿಪುಂಜಕ್ಕೆ ಅದಕ್ಕೆ ಬೇಕಾಗಿರುವ ಶಕ್ತಿ ದೊರಕಿ ಚುರುಕಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿ ನಮಗೆ ಅನಂತವಾದ ಶಕ್ತಿಯನ್ನು ಕೊಡುತ್ತವೆ. ಈ ಶಕ್ತಿಪುಂಜಗಳನ್ನು ಚಕ್ರಗಳು ಅಂತ ಕರೆಯುತ್ತಾರೆ. ಇವುಗಳ ಬಗ್ಗೆ ಸಾಧ್ಯ ಆದರೆ ಮತ್ತೊಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೆಡಿಟೇಷನ್ ಮಾಡೋದ್ರಿಂದ ಇಷ್ಟು ದಿನ ನಿನ್ನ ಸುತ್ತ ಇರುವ ಅಜ್ಞಾನ, ಭ್ರಮೆಗಳು, ಸುಳ್ಳಿನ ಅನುಬಂಧಗಳು ನಿನ್ನಿಂದ ದೂರವಾಗಿ ಒಬ್ಬ ಶಕ್ತಿವಂತನಾದ ಮನುಷ್ಯನಾಗಿ ಉಳಿದು ಬಿಡ್ತೀಯ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.